ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸಹನಾ ಪ್ರಮೋದ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಿದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಅನ್ನ ಮಾಡಿ. ಈ ವಿಡಿಯೋದಲ್ಲಿ ನನ್ನ ಬೆಳಗಿನ ದಿನಚರಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಿದ್ದೀನಿ. ನಾನು ಸಾಮಾನ್ಯವಾಗಿ ಬೆಳಗ್ಗೆ 6:30 ಅಥವಾ 7 ಗಂಟೆಗೆ ಎದ್ದೇಳ್ತೀನಿ. ಮೊದಲು ಎದ್ದು ಫ್ರೆಶ್ ಅಪ್ ಆಗಿ ಅಡುಗೆ ಮನೆ ವಿಂಡೋಸ್ ಎಲ್ಲ ಓಪನ್ ಮಾಡ್ಕೊಳ್ತೀನಿ. ನೈಟ್ ಎಲ್ಲ ಕ್ಲೋಸ್ ಇರೋದ್ರಿಂದ ಬ್ಯಾಡ್ ಸ್ಮೆಲ್ ಏನಾದರೂ ಇದ್ರೆ ಹೋಗುತ್ತೆ ಅಂತ. ಇನ್ನ ಹೊರಗಡೆಗೆ ಕಸ ಎಲ್ಲ ಗುಡಿಸ್ಕೊಂಡು ರಂಗೋಲಿನ ಹಾಕೊಳ್ತಾ ಇದ್ದೀನಿ. ಈಗ ನಮ್ಮ ಮನೆಯವರು ನನಗಿಂತ ಬೇಗನೆ ಎದ್ದಿರ್ತಾರೆ. ಅದಾದ್ಮೇಲೆ ನಾನು ಎದ್ದೇಳೋದು. ನಾನು ಎದ್ಮೇಲೆ ನನ್ನ ಜೊತೆಗೆ ಗುಂಡು ಕೂಡ ಎದ್ದಿದ್ದ. ರಂಗೋಲಿ ಎಲ್ಲ ಹಾಕಿದ್ಮೇಲೆ ಗುಂಡಿಗೆ ಮತ್ತೆ ಇವರಿಗೆ ಹಾಲನ್ನ ಮಾಡಿಕೊಟ್ಟೆ. ಹಾಗೆ ನಾನು ಕೂಡ ಟೀನ ಕುಡ್ಕೊಂಡು ಬೆಡ್ನ ನೀಟಾಗಿ ಜೋಡಿಸಿ ಅದಾದ್ಮೇಲೆ ಮನೆ ಒಳಗೆಲ್ಲ ಕಸವನ್ನ ಗುಡಿಸ್ಕೊಂಡು ಈಗ ಸ್ನಾನ ಮುಗಿಸ್ಕೊಂಡು ಬಂದು ದೇವ್ರ ಪೂಜೆ ಮಾಡ್ಕೊಳ್ತಿದ್ದೀನಿ. ಬೆಳಗ್ಗೆ ಹೊತ್ತು ದೇವ್ರ ಪೂಜೆ ಮಾಡಿದ್ರೇನೆ ಸಮಾಧಾನ ಆಗೋದು ಮನಸ್ಸಿಗೆ. ಹಾಗಾಗಿ ಪೂಜೆ ಆದ್ಮೇಲೆ ಬ್ರೇಕ್ಫಾಸ್ಟ್ ರೆಡಿ ಮಾಡಬಹುದು ಆರಾಮಾಗಿ. ದೋಸೆ ಮಾಡೋಣ ಅಂತ ನಿನ್ನೆನೆ ದೋಸೆ ಹಿಟ್ಟನ್ನ ರುಬ್ಬಿ ಇಟ್ಟಿದ್ದೆ. ಹಾಗೆ ಪೂಜೆ ಮಾಡೋಕ್ಕಿಂತ ಮುಂಚೆ ಆಲೂಗಡ್ಡೆನ ಬೇಯೋದಕ್ಕೆ ಇಟ್ಬಿಟ್ಟು ಬಂದಿದ್ದೀನಿ. ಪೂಜೆ ಮುಗಿಯೋಷ್ಟರಲ್ಲಿ ಆಲೂಗಡ್ಡೆ ಕೂಡ ಬೆಂದಿರುತ್ತೆ ಅಂತ ಬೇಗನೂ ತಿಂಡಿ ರೆಡಿ ಮಾಡಬಹುದು. ಪೂಜೆ ಎಲ್ಲ ಆದ್ಮೇಲೆ ಮೊದಲಿಗೆ ಇಲ್ಲಿ ಮೆಣಸಿಕಾಯಿನ ತಾಳಿಸ್ಕೊಂತಾ ಇದ್ದೀನಿ ಚಟ್ನಿಗೆ ಅಂತ. ಮೆಣಸಿಕಾಯಿನ ಒಂದು ಸ್ವಲ್ಪ ಮುರಿದ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಈಗ ಒಲೆ ಮೇಲೆ ಇಟ್ಕೊತಾ ಇದ್ದೀನಿ. ತಾಳಿಸ್ಕೊಂತಾ ಇದ್ದೀನಿ ಈಗ ಅದನ್ನ. ಈಗ ಮೆಣಸಿಕಾಯಿನ ತಾಳಿಸ್ಕೊಂಡಾದ್ಮೇಲೆ ಒಂದು ಜಾರನ್ನ ತಗೊಳ್ಳಿ. ಅದನ್ನ ಆದ್ಮೇಲೆ ಅದಕ್ಕೆ ಪುಟಾಣಿಯನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಶೇಂಗಾನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಇಬ್ಬರಿಗಾಗಷ್ಟು ಮಾಡ್ಕೊಳ್ತಾ ಇರೋದು. ನೀವು ಎಷ್ಟು ಜನ ಇದ್ದೀರಾ ನಿಮ್ಮ ಮನೆಗೆ ಅಷ್ಟು ಕ್ವಾಂಟಿಟಿ ಮೇಲೆ ನೀವು ತಗೊಳ್ಳಿ. ಹಾಗೆ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿದಂತಹ ಕೊಬ್ಬರಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಜೀರಿಗೆಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ. ಇದಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಈಗ ತಾಳಿಸ್ಕೊಂಡಂತಹ ಮೆಣಸಿಕಾಯಿನ ಸೇರಿಸ್ಕೊಂಡು ರುಬ್ಕೊಂತಾ ಇದ್ದೀನಿ. ಒಂದ್ಸಲ ನೀವು ಕೂಡ ಈ ಚಟ್ನಿನ ಟ್ರೈ ಮಾಡಿ ನೋಡಿ. ಇದು ದೋಸೆಗೆ, ಇಡ್ಲಿಗೆ ಮತ್ತೆ ಅಕ್ಕಿ ರೊಟ್ಟಿಗೆಲ್ಲ ತುಂಬಾನೇ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಅಂತ. ಈಗ ಇಲ್ಲಿ ರುಬ್ಕೊಂಡಾದ್ಮೇಲೆ ಅದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಪಾತ್ರೆಗೆನೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಜೀರಿಗೆ, ಸಾಸಿವೆ ಮತ್ತು ಇಂಗು, ಸ್ವಲ್ಪ ಕರಿಬೇವನ್ನ ಹಾಕಿ ಅದಾದ್ಮೇಲೆ ಅರಿಶಿನ ಪುಡಿಯನ್ನು ಹಾಕಿ ಒಗ್ಗರಣೆ ಹಾಕೊಂಡ್ರೆ ರೆಡಿ ಆಯ್ತು ಚಟ್ನಿ. ಈಗ ಆಲೂಗಡ್ಡೆ ಪಲ್ಯಕ್ಕೆ ಈರುಳ್ಳಿ ಮತ್ತೆ ಮೆಣಸಿನಕಾಯಿನ ಹೆಚ್ಚು ಕಟ್ ಮಾಡ್ಕೊಳ್ತಾ ಇದ್ದೀನಿ.
ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಜೀರಿಗೆ, ಸಾಸಿವೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಉದ್ದಿನ ಬೇಳೆ ಹಾಕೊಂಡು ಹಾಗೆ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಕಟ್ ಮಾಡಿದಂತಹ ಮೆಣಸಿನಕಾಯಿ ಮತ್ತೆ ಈರುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಆದರೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಂಡು ಕೈ ಆಡಿಸ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಬೇಯಿಸಿದಂತಹ ಆಲೂಗಡ್ಡೆನ ಸೇರಿಸ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಳ್ತಾ ಇದ್ದೀನಿ. ಈಗ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಇನ್ನು ದೋಸೆ ಹಿಟ್ಟನ್ನ ತೆಗಿತಾ ಇದ್ದೀನಿ. ನೋಡಿ, ಚೆನ್ನಾಗಿ ಉಬ್ಕೊಂಡು ಬಂದಿದೆ. ದೋಸೆನ ಹಾಕೊಂತಾ ಇದ್ದೀನಿ ಈಗ. ನೋಡಿ, ಇಲ್ಲಿ ದೋಸೆ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ. ತಿಂಡಿ ಎಲ್ಲ ರೆಡಿ ಆಯ್ತು. ಈಗ ತಿಂಡಿ ಮಾಡಿದೆಲ್ಲ ರಂಪ ಬಿದ್ದಿರತ್ತಲ್ಲ, ಇದನ್ನ ಅವಾಗಿಂದವಾಗಿನೇ ತಕ್ಕೊಂಡ್ಬಿಟ್ರೆ ನಾವು ಆರಾಮಾಗಿ ತಿಂಡಿನ ತಿನ್ಕೋಬಹುದು. ಇಲ್ಲ ಅಂತಂದ್ರೆ ಮನೆಗೆ ಯಾರಾದ್ರೂ ಬಂದ್ರೆ ಅಡ್ಗೆ ಮನೆ ಎಲ್ಲ ಕ್ಲೀನ್ ಇರ್ಲಿಲ್ಲ ಅಂದ್ರೆ ನಮ್ಗೆ ಒಂಥರ ಅನ್ಸುತ್ತೆ ಅಲ್ವಾ. ಹಾಗಾಗಿ ನಾನು ತಿಂಡಿ ರೆಡಿ ಮಾಡಿದ ತಕ್ಷಣ ಅವರಿಗೆಲ್ಲ ಹಾಕೊಟ್ಬಿಟ್ಟು ಅದಾದ್ಮೇಲೆ ನಾನು ಪಾತ್ರೆಗಳನ್ನೆಲ್ಲ ಕ್ಲೀನ್ ಆಗಿ ತೊಳ್ಕೊಂಡ್ಬಿಡ್ತೀನಿ. ಅದಾದ್ಮೇಲೆ ಗ್ಯಾಸ್ ಕಟ್ಟನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಗ್ಯಾಸನ್ನ ಒರೆಸ್ಕೊಂಡು ನೀಟಾಗಿ ಆದ್ಮೇಲೆ ನಾನು ತಿಂಡಿ ತಿನ್ನೋದು. ಆರಾಮಾಗಿ ತಿಂಡಿ ತಿನ್ನಕ್ಕಾಗತ್ತೆ ನಮಗೂ ಕೂಡ, ಯಾವ್ದು ಟೆನ್ಷನ್ ಇರಲ್ಲ ಅಂತ. ಇವಾಗ ಬೇಗ ಬೇಗ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಮಧ್ಯ ಮಧ್ಯ ಗುಂಡು ಕೂಡ ಬಂದು ನನಗೆ ಇದನ್ನ ಮಾಡ್ತಾ ಇದ್ದ. ಹಾಗಾಗಿ ಅವನ್ನ ಆಟ ಆಡಿಸ್ಕೊಂಡು ನಾನು ಕೆಲ್ಸಗಳನ್ನ ಮಾಡ್ಕೊತಾ ಇರೋದು.
ಇದಿಷ್ಟು ನನ್ನ ಬೆಳಗಿನ ದಿನಚರಿ. ಈಗ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು. ಇನ್ನು ನಾನು ಬ್ರೇಕ್ಫಾಸ್ಟನ್ನು ಮಾಡ್ಕೊತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು.